ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ತೀವ್ರಗೊಳಿಸಿದೆ ಇರಾನ್. ಮಧ್ಯಪ್ರಾಚ್ಯದ ಯುದ್ಧದಿಂದ ಅರಬ್ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇದೆ. ಒಂದು ವಾರ ಆಯಿತು, ಅಂದರೆ ಕಳೆದ ಶನಿವಾರ ಆರಂಭ ಆಗಿದ್ದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಇದರಿಂದ ಅರಬ್ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ದುಬೈ ಏರ್ಪೋರ್ಟ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನ ಮಾಡಿದೆ. ನಾವು ಈಗ ತಾನೇ ನೋಡಿದ್ವಿ, ಇರಾನ್ ಏರ್ಪೋರ್ಟ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ದಾಳಿಯನ್ನ ಮಾಡಿದ್ವು. ತದನಂತರದಲ್ಲಿ ದುಬೈ ಏರ್ಪೋರ್ಟ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನ ಮಾಡಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ ಹಾಗೂ ಮಿಸೈಲ್ ಮೂಲಕ ಭಯಾನಕ ದಾಳಿಯನ್ನ ನಡೆಸಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಡೊನಾಲ್ಡ್ ಟ್ರಂಪೇ ಹೇಳಿದ್ರು, ಇನ್ನು 4 ರಿಂದ 5 ವಾರಗಳ ಕಾಲ ಯುದ್ಧ ನಡೆಯುತ್ತೆ. ಯುದ್ಧ ನಿಲ್ಲಬೇಕು ಅಂದರೆ ಇರಾನ್ ಬಂದು ಸರೆಂಡರ್ ಆಗಬೇಕು. ಸರೆಂಡರ್ ಆಗಲಿಲ್ಲ ಅಂದರೆ ಯಾವುದೇ ಒಪ್ಪಂದಗಳು ನಡೆಯಲ್ಲ. ಸರೆಂಡರ್ ಆದಮೇಲೆ ಬೇಕಾದರೆ ನಾವು ಮಾತುಕತೆಯನ್ನು ಮಾಡೋಣ. ಹಾಗೆ ಇಲ್ಲಿವರೆಗೂ ಒಂದು ವಾರದವರೆಗೂ ಏನು ಇರಾನ್ನಲ್ಲಿ ಆರ್ಥಿಕವಾಗಿ ಏನೆಲ್ಲ ನಾಶ ಆಗಿದೆ, ನಾವು ಆರ್ಥಿಕವಾಗಿ ನಮ್ಮ ದೇಶದ ಪರವಾಗಿ ಇರಾನ್ಗೆ ನಾವು ಸಹಾಯ ಹಸ್ತವನ್ನು ಚಾಚ್ತೇವೆ. ಆದರೆ ಅವ್ರು ಬಂದು ಸರೆಂಡರ್ ಆಗಬೇಕು ಅಂತ ಟ್ರಂಪ್ ಹೇಳಿದರು. ಆದರೆ ಇನ್ನೊಂದು ಕಡೆ ಇರಾನ್ ಕೂಡ ಸರೆಂಡರ್ ಆಗೋದಕ್ಕೆ ಒಪ್ತಾ ಇಲ್ಲ. ಹೀಗಾಗಿ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಇದರಿಂದ ಈ ಮಧ್ಯಪ್ರಾಚ್ಯದ ಯುದ್ಧದಿಂದ ಅರಬ್ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ದುಬೈ ಏರ್ಪೋರ್ಟ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನ ಮಾಡಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ ಹಾಗೂ ಮಿಸೈಲ್ ಮೂಲಕ ಭಯಾನಕ ದಾಳಿಯನ್ನ ನಡೆಸಿದೆ. ಇನ್ನೊಂದು ಕಡೆ ಇರಾನ್ ಮೇಲೆ ಭೀಕರ ದಾಳಿಗೆ ಅಮೆರಿಕ ಕೂಡ ಸಜ್ಜಾಗಿದೆ. ಬತ್ತಳಿಕೆಯಲ್ಲಿದ್ದ ವಿನಾಶಕಾರಿ ಬಾಂಬರ್ ಹೊರಗಡೆ ತೆಗೆದಿದೆ ಅಮೆರಿಕ ಸೇನೆಗೆ ಶಕ್ತಿಯಾಗಲಿದೆ B-1 ಬಾಂಬರ್. ಈ B-1 ಬಾಂಬರ್ ಏನಿದೆ ಇದು ವಿನಾಶಕಾರಿ ಬಾಂಬರ್. ಬ್ರಿಟನ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ಹೀಗಾಗಿ ಇರಾನ್ ಮೇಲೆ ಭೀಕರ ದಾಳಿಗೆ ಅಮೆರಿಕ ಸಜ್ಜಾಗಿದೆ. ಆದರೆ ಇವರ ಸಂಘರ್ಷದಲ್ಲಿ ಈಗಾಗಲೇ ಸಾಕಷ್ಟು ಸಾವಿರಾರು ನಾಗರಿಕರು ಪ್ರಾಣವನ್ನು ತೆತ್ತಿದ್ದಾರೆ. ಇನ್ನೂ ಕೂಡ ಈ ರೀತಿ B-1 ಬಾಂಬರ್ಗಳನ್ನು ಸಿಡಿಸುವಂಥ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಎಷ್ಟು ಜನ ಇದಕ್ಕೆ ಬಲಿಯಾಗ್ತಾರೋ ಕಾದು ನೋಡಬೇಕು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಕಂಟಿನ್ಯೂ ಆಗ್ತಾ ಇದೆ. ಭೀಕರ ಯುದ್ಧ ನಡೀತಾ ಇದೆ. ಇದರಿಂದ ಅರಬ್ ರಾಷ್ಟ್ರಗಳು ತತ್ತರಿಸಿ ಹೋಗಿವೆ. ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ತೀವ್ರಗೊಳಿಸಿದೆ ಇರಾನ್. ದುಬೈ ಏರ್ಪೋರ್ಟ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನ ಮಾಡಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ ಹಾಗೂ ಮಿಸೈಲ್ ಮೂಲಕ ಭಯಾನಕ ದಾಳಿ ನಡೆದಿದೆ. ಇನ್ನೊಂದು ಕಡೆ ಇರಾನ್ ಮೇಲೆ ಇನ್ನೂ ಭೀಕರ ದಾಳಿಗೆ ಸಜ್ಜಾಗ್ತಾ ಇದೆ ಅಮೆರಿಕ. ಬತ್ತಳಿಕೆಯಲ್ಲಿದ್ದ ವಿನಾಶಕಾರಿ ಬಾಂಬರ್ ಹೊರಗಡೆ ತೆಗೆದಿದೆ ಅಮೆರಿಕ. ಬ್ರಿಟನ್ ಏರ್ಫೋರ್ಸ್ ಸ್ಟೇಷನ್ನಲ್ಲಿ ವಿಮಾನ ಕೂಡ ಲ್ಯಾಂಡ್ ಆಗಿದೆ. ಅಮೆರಿಕ ಸೇನೆಗೆ ಶಕ್ತಿಯಾಗಿರುವಂಥ B-1 ಬಾಂಬರ್ ಇದು. ಇದನ್ನು ದಾಳಿಯಲ್ಲಿ ಬಳಸಿಕೊಳ್ಳೋದಕ್ಕೆ ಸಜ್ಜಾಗಿದೆ ಅಮೆರಿಕ. ಇನ್ನು ಯಾವ ರೀತಿ ವಿನಾಶವನ್ನು ಈ ಯುದ್ಧ ಉಂಟು ಮಾಡುತ್ತೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಆಲ್ರೆಡಿ ಇರಾನ್ನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಧ್ವಂಸವಾಗಿ ಹೋಗಿದೆ. ಸರೆಂಡರ್ ಆಗಬೇಕು, ಶರಣಾಗತಿ ಒಂದೇ ಈಗ ಇರಾನ್ಗೆ ಇರುವಂಥ ಮಾರ್ಗ ಅಂತ ಟ್ರಂಪ್ ಹೇಳಿದ್ದಾರೆ. ನೀವು ಸರೆಂಡರ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಪ್ಪಂದ ನಡೆಯಲ್ಲ, ಯಾವುದೇ ಮಾತುಕತೆ ನಡೆಯಲ್ಲ. ಹಾಗೆ ಯಾವುದೇ ವಿರಾಮ ಕೂಡ, ಅಂದರೆ ಈ ಯುದ್ಧಕ್ಕೆ ವಿರಾಮ ಕೂಡ ಇರೋದಿಲ್ಲ. ನೀವು ಸರೆಂಡರ್ ಆದರೆ ಮಾತ್ರ ಈ ಯುದ್ಧ ನಿಲ್ಲುತ್ತೆ. ಹಾಗೆ ಆರ್ಥಿಕವಾಗಿ ನಾವು ಸಹಾಯ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ.